ರಾಜ್ಯದಲ್ಲಿ ಬಾಂಗ್ಲಾ ನುಸುಳುಕೋರರ ಪರವಾದಂಥ ಸರ್ಕಾರ ಮತ್ತು ಅವರ ಪರವಾದಂಥ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಪ್ರಶ್ನೆ ಸುಮ್ಮನೆ ಹುಟ್ಟಿಕೊಳ್ತಾ ಇಲ್ಲ. ಬದಲಾಗಿ ಬೆಂಗಳೂರಿನ ಪೊಲೀಸರ ಕಾರ್ಯವೈಖರಿ, ಬಾಂಗ್ಲಾ ನುಸುಳುಕೋರರ ವಿಚಾರದಲ್ಲಿ ಅವರಿಗೆ ಸರ್ಕಾರದಿಂದ ಕೊಡಲಾಗಿರುವಂಥ ನಿರ್ದೇಶನ ಈಗ ಪ್ರಶ್ನೆಗೆ ಕಾರಣ ಆಗಿದೆ. ಮೊನ್ನೆ ಹೈಕೋರ್ಟು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವನ್ನು ಮತ್ತು ಬೆಂಗಳೂರಿನ ಪೊಲೀಸರನ್ನು ಉಗಿದು ಉಪ್ಪಿನಕಾಯಿ ಹಾಕಿ ಮಾತಲ್ಲೇ ಮಂಗಳಾರತಿ ಮಾಡಿದೆ. ಯಾಕಂತಂದರೆ ಈ ರಾಜ್ಯದ ಪೊಲೀಸ್ ವ್ಯವಸ್ಥೆಯ ಜವಾಬ್ದಾರಿ ಜನರ ಸುರಕ್ಷತೆಯಾಗಬೇಕಿತ್ತು, ದೇಶದ ಸುರಕ್ಷತೆಯಾಗಬೇಕಿತ್ತು. ದುರ್ದೈವ ಅಂತಂದರೆ ಕರ್ನಾಟಕದ ಪೊಲೀಸರು ಅಕ್ರಮ ನುಸುಳುಕೋರರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನಾನು. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚಿದ್ದೇ ತಪ್ಪಾಗಿದೆ. ಯಾರು ಅದರ ವಿರುದ್ಧ ಧ್ವನಿ ಎತ್ತಿದ್ರೋ ಅವರ ಮೇಲೇನೆ FIR ದಾಖಲಾಗುತ್ತೆ. ನುಸುಳುಕೋರರು ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ನಮ್ಮ ನಾಗರಿಕರ ಮೇಲೆ ಕೇಸು ದಾಖಲಾಗುತ್ತೆ. ಬಾಂಗ್ಲಾದ ನುಸುಳುಕೋರರು ಕಂಪ್ಲೇಂಟ್ ಕೊಡ್ತಾರೆ, ನಮ್ಮ ನಾಗರಿಕರ ಮೇಲೆ ದೂರು ದಾಖಲಾಗುತ್ತೆ, ಅರೆಸ್ಟ್ ಮಾಡ್ತಾರೆ, ಎರಡೆರಡು ಕೇಸು ದಾಖಲಾಗುತ್ತೆ. ಈ ವಿಚಾರ ಕೋರ್ಟಿಗೆ ಹೋಯ್ತು. ಕೋರ್ಟ್ ಮಂಗಳಾರತಿ ಮಾಡ್ತು, ಬಾಯಲ್ಲೇ ಮಂಗಳಾರತಿ ಮಾಡ್ತು ಮೌಖಿಕವಾಗಿ. ಎಂಥ ವ್ಯವಸ್ಥೆ ಇದು ಅಂತ ಪ್ರಶ್ನೆ ಕೇಳ್ತು ಕೋರ್ಟ್. ನಾಚಿಕೆಯಾಗಬೇಕು ಕರ್ನಾಟಕದ ಪೊಲೀಸ್ ವ್ಯವಸ್ಥೆಗೆ ಮತ್ತು ಕರ್ನಾಟಕದ ಗೃಹ ಇಲಾಖೆಗೂ ಕೂಡ ನಾಚಿಕೆಯಾಗಬೇಕು. ನುಸುಳುಕೋರರ ವಿರುದ್ಧ ಧ್ವನಿ ಎತ್ತಿದ್ರೆ ಆ ನುಸುಳುಕೋರರು ಕೊಟ್ಟಿರೋ ಕಂಪ್ಲೇಂಟ್ನ ಆಧಾರದ ಮೇಲೆ ದೂರು ದಾಖಲಾಗುತ್ತೆ, FIR ದಾಖಲಾಗುತ್ತೆ, ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಕಳಿಸೋದಕ್ಕೆ ನೋಡ್ತಾರೆ. ಸೊ ಇದು ಕರ್ನಾಟಕದಲ್ಲಿರುವಂತ ವ್ಯವಸ್ಥೆ. ಗಡಿ ನುಸುಳಿ ಬಂದಂತ ನುಸುಳುಕೋರರ ಪರವಾದಂತ ಸರ್ಕಾರನ ಇದು? ಹಂಗಿದ್ರೆ ಯಾರ ನಿರ್ದೇಶನದ ಮೇಲೆಗೆ ಈ ರೀತಿ ಆಗ್ತಾ ಇದೆ? ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನನ್ನ ದೇಶಕ್ಕೆ ಯಾರೋ ಒಬ್ಬ ಬೇರೆ ದೇಶದವನು, ಪರದೇಶಿಯೊಬ್ಬ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಬಂದು ಸೇರಿದ್ದಾನೆ ಅಂತಂದ್ರೆ ಧ್ವನಿ ಎತ್ತೋದು ನನ್ನ ಜವಾಬ್ದಾರಿ. ಪೊಲೀಸರಿಗೆ ತಿಳಿಸಬೇಕಾಗಿರೋದು ನನ್ನ ಕರ್ತವ್ಯ. ಅದನ್ನು ನಾನು ಮಾಡಿದ್ರೆ ನನ್ನ ವಿರುದ್ಧನೇ ಕಂಪ್ಲೇಂಟ್. ಡಾಕ್ಟರ್ ನಾಗೇಂದ್ರ ಅವರು ಈ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಧ್ವನಿ ಎತ್ತುತ್ತಾರೆ, ನುಸುಳುಕೋರರಿದ್ದಾರೆ ಬೆಂಗಳೂರಲ್ಲಿ ಅಂತ. ನುಸುಳುಕೋರರು ಕೊಟ್ಟಿರುವಂತ ಕಂಪ್ಲೇಂಟ್ನ ಆಧಾರದ ಮೇಲೆ ಡಾಕ್ಟರ್ ನಾಗೇಂದ್ರ ಅವರ ಮೇಲೆ ಕೇಸ್ ದಾಖಲಾಗುತ್ತೆ. ಎಂಥ ವ್ಯವಸ್ಥೆ! ಕೋರ್ಟಿಗೆ ಹೋದಾಗ ಈ ವಿಚಾರದಲ್ಲಿ ಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ಸರ್ಕಾರವನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ತರಾಟೆಗೆ ತೆಗೆದುಕೊಂಡಿದೆ. ಸ್ಪಷ್ಟ ಮಾತುಗಳಲ್ಲಿ ತರಾಟೆಗೆ ತೆಗೆದುಕೊಂಡಿದೆ. ನನಗೆ ಕಳವಳಕಾರಿ ಅಂತ ಅನಿಸ್ತಾ ಇರೋದು ಯಾವುದು ಅಂತಂದ್ರೆ, ಪೊಲೀಸರು ಅವರಾಗಿಯೇ ಇದನ್ನ ಮಾಡಿರುವಂತ ಸಾಧ್ಯತೆ ಕಡಿಮೆ ಇದೆ. ಪೊಲೀಸರಿಗೆ ಯಾರ್ದ ನಿರ್ದೇಶನ ಇದೆ? ಹಂಗಿದ್ರೆ ಸರ್ಕಾರದ ನಿರ್ದೇಶನ ಇದೆಯಾ? ಬಾಂಗ್ಲಾ ನುಸುಳುಕೋರರ ಪರವಾಗಿ ಅಥವಾ ಅವರ ವಿಚಾರದಲ್ಲಿ ನೀವು ಸಹಾನುಭೂತಿಯಿಂದ ವರ್ತಿಸಿ ಅಂತ ಸರ್ಕಾರ ಏನಾದರೂ ನಿರ್ದೇಶನ ಕೊಟ್ಟಿದೆಯಾ ಪೊಲೀಸರಿಗೆ? ಇಲ್ಲ ಅಂತಾದ್ರೆ ಹೆಂಗ್ ಸಾಧ್ಯ ಇದು? ನುಸುಳುಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂತ ಪೊಲೀಸರು ಅವರ ವಿರುದ್ಧ ಧ್ವನಿ ಎತ್ತಿದವರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. ಎಂತ ದರಿದ್ರ ವ್ಯವಸ್ಥೆ! ಇದರ ಬಗ್ಗೆ ಮಾತನಾಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.